ಶ್ರೀ ನಾರಾಯಣಗುರು ಸೇವಾ ಸಮಿತಿಯ ವತಿಯಿಂದ ಮೆಗನ್ ಆಸ್ಪತ್ರೆಯಲ್ಲಿ ನಾರಾಯಣಗುರು ಜಯಂತಿಯನ್ನು ಆಚರಿಸಲಾಯಿತು. ನಗರದ ಮೆಗನ್ ಆಸ್ಪತ್ರೆಯಲ್ಲಿ ಶ್ರೀ ನಾರಾಯಣಗುರು ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಡಿಎಸ್ ಅರುಣ್ ಉದ್ಘಾಟಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಥಲಸೆಮಿಯಾ ಎಂಬ ಕಾಯಿಲೆಯ ಬಗ್ಗೆ ಡಾಕ್ಟರ್ ತಿಮ್ಮಪ್ಪ ಅವರು ಅಲ್ಲಿನ ಪೋಷಕರು ಹಾಗೂ ಮಕ್ಕಳಿಗೆ ಅರಿವನ್ನ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲು ಹಾಗೂ ಸಿಹಿ ತಿನಿಸನ್ನ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಾರಾಯಣಗುರು ಕಾರ್ಯದಲ್ಲಿ ನಾವೆಲ್ಲರೂ ರಾತ್ರಿ 1 ಗಂಟೆ ತನಕ ಇಟ್ಟಿರೋ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಅದಕ್ಕೆ ಸಮಯವನ್ನು ಕೇಳಿದ್ರು. ಶ್ರೀ ನಾರಾಯಣಗುರು 1856ನೇ ಇಸ್ವಿಲಿ ಜನಿಸಿದ ಸಂದರ್ಭದಲ್ಲಿ ಯಾವ ಸ್ಥಿತಿ ಇತ್ತು ಅಂತ ಭಾರತ, ಕೇರಳ ಪಕ್ಕದ ನಮ್ಮ ರಾಜ್ಯ, ಆ ಸ್ಥಿತಿಗತಿಗಳ ಬಗ್ಗೆ ಅವರು ಸಣ್ಣವನಿದ್ದಾಗಿದ್ದರೂ ಕೂಡ ಸಮಾಜದ ನ್ಯಾಯಕ್ಕೋಸ್ಕರ ಅವಾಗಲೇ ಕೀಳು ಜಾತಿ ದೊಡ್ಡ ಜಾತಿ ಈ ಥರದ್ದೆಲ್ಲ ವ್ಯವಸ್ಥೆಗಳು ಇದ್ದಂಥ ಸಂದರ್ಭದಲ್ಲಿ ಸಮಾನತೆಯನ್ನು ತರಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇದ್ದಿರೋ ಕಾರಣಕ್ಕೆ ಹಲವಾರು ಬದಲಾವಣೆಗಳನ್ನ ಈ ಸಮಾಜಕ್ಕೆ ಕೊಟ್ಟಂಥವರು ನಾರಾಯಣಗುರುಗಳು. ನಾರಾಯಣಗುರುಗಳು ಯಾವುದೋ ದೊಡ್ಡ ಕುಟುಂಬದಿಂದ ಬಂದಂಥವ್ರಿಗೆ, ಸಣ್ಣ ಕುಟುಂಬದಿಂದ ಬಂದ ವ್ಯವಸ್ಥೆ ಯಾಕೆ ನನ್ನ ಪ್ರತಿಯೊಬ್ಬರ ಆತ್ಮದಲ್ಲೂ ಒಂದು ದೇವರಿರ್ತಾನೆ. ಈ ರಾಷ್ಟ್ರದಿಂದ ನಂತರದಲ್ಲಿ ನಮ್ಮಲ್ಲಿ 950 ಬೆಡ್ ಇದೆ. 950 ಬೆಡ್ ಆನ್ ಅನ್ ಆವ್ರೇಜ್ ಯಾವತ್ತು ನೋಡಿದ್ರು 95ರಿಂದ 100% ಪೇಷಂಟಿಂದ ಅಲ್ಲಿ ಸರ್ವಿಸ್ ಕೊಡಬೇಕಾಗ್ತದೆ. ಟೋಟಲಿ ಇಲ್ಲಿಂದ ಹೊರರೋಗಿಗಳು 2,500ರಿಂದ 3,000 ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅವರಿಗೆ ಆಲ್ಮೋಸ್ಟ್ ಅರೌಂಡ್ 750 ನಾರ್ಮಲ್ ಡೆಲಿವರಿದು ಮಟ್ಟದ ಔಷಧಿಗಳನ್ನು ಸಿಗಲಿಕ್ಕೆ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ನಾವಿಲ್ಲಿ ಜನರಿಗೆ ಸೌಲಭ್ಯವನ್ನು ಒದಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಿರಂತರವಾಗಿ ನಮ್ಮ ಆಸ್ಪತ್ರೆ ನಾವು ಕ್ಲೀನಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ನಿಮ್ಮಲ್ಲಿ ಹಿರಿಯರಲ್ಲೇ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಾಗಿ ಶ್ರೀಯುತ ಬೆಲಗೂರು ರತ್ನಾಕರ್ ನಾರಾಯಣ ಜೊತೆ ಈ ಸಂಸ್ಥೆಗೆ ಒಂದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿ ಒಂದು ಕ್ರಾಂತಿಕಾರಕವಾದ ಅಕ್ಷರ ಜ್ಞಾನವಂತ ಗಾಂಧೀಜಿಯವರೇ ಅವರ ಸಂಸ್ಥೆ ಅವರ ಆಸ್ಥಾನಕ್ಕೆ ಹೋಗ್ಯಾರಂದ್ರೆ ಬಹಳ ಯೋಚನೆ ಮಾಡ್ತಕ್ಕಂಥವ್ರು ಅಂತ ಒಬ್ಬ ಸಮಾಜ ಸುಧಾರಣೆಯನ್ನ ಮತ್ತೆ ನೋಡ್ಲಿಕ್ಕೆ ಆಗಲ್ಲ. ಅವರು ಹಾಕಿಕೊಡ್ತಕ್ಕಂಥ ದಾರಿಯನ್ನ ಇವತ್ತು ಈ ನಮ್ಮ 20
26 ಭವನದಲ್ಲಿ ಇದೊಂದು ಭವನ ಆ ಸಂಸ್ಥೆಯನ್ನು ಇವರು ಮನೆ ನನಗೆ ಗೊತ್ತಿತ್ತು ಇದ್ರು ನಮ್ಮ ಮನೆ ಮುಂದ್ಗಡೆ ಇದ್ರು ಅವರ ಸ್ನೇಹಿತರು ಇಲ್ಲ ಈ ಥರ ಮಾಡ್ತಾರೆ. ನಾನು ಬಹಳ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಮತ್ತು ಅತ್ಯಂತ ಒಳ್ಳೆಯ ಕಾರ್ಯಕ್ರಮದಲ್ಲಿ ಮೊದಲನೇ ಬಾಗಿ ನಾನು ಭಾಗಿಯಾಗ್ತೇನೆ. ಸಾವಿರಾರು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಒಂದು ಲಾಸ್ಟಿಗೆ ಏನೋ ಹೇಳೋದು ಪ್ರೇಯರ್ ಬೋರ್ ಅದೇನೋ ಒಂದು ಕಂಡಿಡ್ತಾ ಇದ್ದೀವಿ ಆ ಪ್ರಯತ್ನ ನಿಮ್ಮ ಮುಖದ ನಗು ಬಂತು. ನಿಮ್ಮ ಮುಖನ ನೋಡ್ತಾ ಇದ್ದೆ ಎಲ್ಲ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತೇವೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪ್ರಯತ್ನ ಬಂದರು ನಾವು ಮಾಡ್ತೀನಿ. ಜೈ ಶ್ರೀ ರಾಣ ಗುರುಸ್ವಾಮಿ ಬಗ್ಗೆ ಇವತ್ತು ಜಯಂತಿ ದಿನ, ಇವತ್ತು ಒಳ್ಳೆಯ ದಿನ. ಅಂದರೆ ಅವರಿಗೆ ಭಾರಿ ಖುಷಿಯಾದ ದಿನ. ಅಂದರೆ ಈ ತಲೆಸೆಮೆ ಅಂತ ಒಂದು ಕಾಯಿಲೆಗೆ ಇವತ್ತಿನ ಜಾತಿ ಮತ ಭೇದ ಏನು ಇಟ್ಕೊಂಡಿಲ್ಲ ಅವರು. ಅದರಲ್ಲಿ ಇವತ್ತಿನ ಒಳ್ಳೆಯ ಒಂದು ದಿವಸ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಮತ್ತು ನಮಗೆ ಅವರಿಗೆ ಆದ ಸಣ್ಣದಾಗಿ ಕೊಟ್ಟಿದ್ದೀವಿ. ಅವರು ದೊಡ್ಡದಾಗಿ ಅದನ್ನು ತಗೊಂಡು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಸಮಿತಿಯವರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿರ್ತೇವೆ. ಸಮಿತಿಯವರ ಪರವಾಗಿ ವಂದನೆ ಹೇಳ್ತಾ ಶ್ರೀಯುತ ನಾನು ರವೀಂದ್ರನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ರವೀಂದ್ರನ್ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಜೈ